ಎಷ್ಟು ಕೆ ಜಿ ಇದು? 10 ಕೆ ಜಿ. ಸುಮ್ಮನೆ ಅಲ್ಲಾಡಿಸ್ಬಿಡ್ತೀನಿ ಇದನ್ನು, ಸುಮ್ಮನೆ ಅಲ್ಲಾಡಿಸ್ಬಿಡ್ತೀನಿ. ನೋಡ್ರಿ ಏನೈತೆ. ವಾವ್ ವಾವ್. ನನ್ನ ರೂಮಲ್ಲೂ ನಮ್ಮ ಮನೆಯಲ್ಲೂ ನನಗೆ ಕಿಲೋಲು ಇದನ್ನ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 4th ವ್ಲಾಗ್. ಗೈಸ್ ಏನು ಗೊತ್ತಾ, 1 ಡೇ 2 ಡೇ 3 ಡೇ ಆಗಿಲ್ಲ ಅಂದ್ಬಿಟ್ಟು ಬಿಡೋಕೆ ಹೋಗ್ಬಾರ್ದು. ನೋಡ್ತಾ ಇರಬೇಕು, ಆಗುತ್ತೋ ಇಲ್ವೋ ಸೆಕೆಂಡ್ರಿ. ಮಾಡೋಕ್ಕೆ ನಿಂತಾದ್ಮೇಲೆ ಮಾಡ್ತಾ ಇರಬೇಕು. ಟಾರ್ಗೆಟ್ ರೀಚ್ ಆಯ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಆದರೆ ಡೈಲಿ ಒಂದೊಂದು ವೀಡಿಯೋ ಹಾಕಲೇಬೇಕು. ಹಾಕ್ತೀನಿ. ಬನ್ನಿ ಇವತ್ತು ಡೇ ಹೆಂಗಿರುತ್ತೆ ಅಂತ ನೋಡೋಣ ಮುಂದಕ್ಕೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ದೀನಿ. 2 ಆನ್ ಮಾಡಿ ನನ್ನ ತಂಗಿನ ಮತ್ತೆ ನಮ್ಮ ಅಮ್ಮನ ಡಿಮಾರ್ಟ್ ಹತ್ರ ಬಿಡಬೇಕಿತ್ತು. ಬಿಟ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ಮಾಡ್ತಾ ಇದೀನಿ, ಇವತ್ತಾರು ಆಗಲಿ ಅಂತ. ಫ್ರೆಂಡ್ಸ್, ಸೀದಾ ಷಣ್ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ 1 ಗಂಟೆಗೆ ಕರೆಕ್ಟಾಗಿ 1 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಇವತ್ತಾದ್ರೂ ಟಾರ್ಗೆಟ್ ರೀಚ್ ಮಾಡ್ತೀನೋ ಇಲ್ವಾ ಅಂತ. ರೀಚ್ ಮಾಡ್ತೀನೋ ಇಲ್ವಾ ಒಟ್ನಲ್ಲಿ ಮಾಡಲೇಬೇಕು. ಮಾಡೋಣ, ಏನಂತೀರಾ? ಇವತ್ತು ನೋಡ್ರಿ ಕನ್ನಡಿಗ ಅದಾಕ ಬಂದಿದ್ದೀನಿ. ಕನ್ನಡಿಗ ನಾವೆಮ್ಮೆ ಕನ್ನಡಿಗರು. ನಾವು ಕನ್ನಡಿಗರಿಗೆ ಟಾರ್ಗೆಟ್ ರೀಚ್ ಮಾಡೋಕ್ಕೆ ಸಪೋರ್ಟ್ ಮಾಡಲ್ವಾ? ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಪಕ್ಕ ನಾನು ರೀಚ್ ಆಯ್ತೀನಿ. ಪಕ್ಕ ರೀಚ್ ಆಗಲೇಬೇಕು, ಹಾಗೆ ಆಯ್ತೀನಿ. ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರೂ ಸೋಲುವೆ ಎನ್ನಲೆ ನನ್ನ ಓಬರ್ ಇಲ್ಲಿ ಹೋಗ್ಬೇಕಾ? ಮನೇಲಿ ತಿನ್ಕೊಂತೀನಿ. ಮಧ್ಯಾಹ್ನ ಹೋಟ್ಲು, ಮಧ್ಯರಾತ್ರಿ ಮನೆಗೆ ಹೋಗಿ ತಿನ್ಕೊಂಬಿಡ್ತೀನಿ. ನಾನು ಹೋಯ್ತಾ ಇದ್ದಂಗೆ ಮನೇಲಿ ಬಿಸಿ ಮಾಡ್ತಾರೆ, ಹೋಗಿ ತಿನ್ಕೊಂಬಿಡ್ತೀನಿ. ಹೋಟ್ಲಲ್ಲೆಲ್ಲ ಆಗಲ್ಲ, ನಾ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಫಸ್ಟೆಲ್ಲ ಚೆನ್ನಾಗೇ ಇತ್ತು ಬಾಡಿಗೆಗಳು, ಇವಾಗ ಬಾಡಿಗೆನೇ ಇಲ್ಲ. 2 ವೀಲರ್ ಅವರು ಬಿಟ್ಬಿಟ್ಟವ್ರಲ್ಲ. ಮಳೆ ಬಂದರೆ ಮಾತ್ರ ನಮಗೆ ಕಾರವ್ರಿಗೆ. ಪಾಪ ಕಾರವ್ರಿಗೂ ಬಾಡಿಗೆ ಇಲ್ಲ. ಅವ್ರು ಅಷ್ಟೆಷ್ಟು ಲಕ್ಷ ಹಾಕಿ ಮಾಡಿರ್ತಾರೆ, ಬಾಡಿಗೆ ಇಲ್ಲ ಅವ್ರಿಗೆ. ಆಟೋ ಕೊಡೋ ರೇಟ್ನ ಕಾರು ಕೊಡ್ತಾರೆ. ಇವಾಗ ನಮಗೆ ಇವಾಗ ನೋಡ್ರಿ, ನಿಮ್ಮನ್ನ ಡ್ರಾಪ್ ಮಾಡೋಕ್ಕೆ 140 ರೂಪಾಯಿನ ತೋರಿಸ್ತು. ಅದೇ ಅವ್ರಿಗೆ 150 ರೂಪಾಯಿ ತೋರಿಸುತ್ತೆ. 20 ರೂಪಾಯಿ ಡಿಫ್ರೆಂಟ್ ಅಂದ್ಕೊಳ್ರಿ. ಅದು ವಿತ್ AC ಅಲ್ಲಿ ಹೋಯ್ತಾರೆ ಅವ್ರ ಪಾಪ. ನಮ್ಮ CNG ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. 450 ರೂಪಾಯಿ ಫುಲ್ ಟ್ಯಾಂಕು, 2,500 ದುಡಿಬೋದು. 3,000 ಹೌದು. ಇವಾಗ 2 ವೀಲರು CNG ಬಿಟ್ಬಿಟ್ಟಾರಲ್ಲ. 2 ವೀಲರು CNG ಬಿಟ್ಬಿಟ್ಟಾರಲ್ಲ. ಅದನ್ನ ಅದು 100-150 ಕಿಲೋಮೀಟ್ರ್ ಹೋಗುತ್ತೆ. ಅದು ಎಷ್ಟಕ್ಕೆ? 2.5 ಲೀಟ್ರಿಗೆ. ಅದರಿಂದ ಎಲ್ಲ ಇವಾಗ ರ್ಯಾಪಿಡ್ ಹೋಮ್ ಮಾಡೋರಲ್ಲ, ಅದೇ ತಗೊಂಡ್ಬಿಟ್ಟವ್ರೆ.
ಅದೇ ಹೇಳಕ್ ಬಂದೆ. ಬೇರೆ ಎಲ್ಲ ಮಾಡ್ತಾರೆ ನೋಡ್ರಿ, ತಮಿಳ್ನಾಡಲ್ಲಿ ಹೆಂಗೆಲ್ಲ ಮಾಡ್ತಾವ್ರೆ. ನಮ್ಮ ಕರ್ನಾಟಕದಲ್ಲಿ ಏನೂ ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನೇ ಇಲ್ಲ. ನಾವು ಸೇಫಾಗಿ ಕರ್ಕೊಂಡು ಬಿಡ್ತೀವಣ್ಣ ಜನಗಳಿಗೆ, ನಮಗೆ ಬೆಲೆ ಇಲ್ಲ. ಡ್ರೈವರ್ಗಳಿಗೆ ಯಾವಾಗ ಬೆಲೆ ಕೊಡ್ತಾರೋ ಜನ ಗೊತ್ತಿಲ್ಲ. ಗಾಡಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಡ್ರೈವರ್ಗಳು ಅಷ್ಟೇನ, ಓನ್ ಯೂಸ್ ಗಾಡಿಗಳು ಯಾರು ನೋಡ್ಕೊಳಲ್ಲ ಚೆನ್ನಾಗಿ. ಕಸ್ಟಮರ್ ಮನೆ ಹತ್ರ ಬಂದು ನಿಂತಿದ್ದೀನಿ, ಗೊತ್ತವ್ರ ಅವರು ಎಲ್ಲ ಇದ್ರು. ಚೆನ್ನಾಗಿದ್ದೀನಲ್ಲ. Seven 8 5 6785 7 8 ಇಲ್ಲ ಅಮ್ಮ, ರಾಂಗ್ ಇದು. Six 705 6705. ಸತಿ ಹೋಗುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಟೈಮ್ ಇವಾಗ ಬಂದು 7:57. ಇದು ಯಾವುದೋ ಲಾಂಗ್ ಬಾಡಿಗೆ ಬಿತ್ತು, ನಾಗವಾರ ಅಂತೆ. ಎತ್ಕೋಗ್ಲ ಏನು ಮಾಡಲಿ ಗೊತ್ತಾಯ್ತಲ್ಲ. ಮೆಜೆಸ್ಟಿಕಲ್ಲಿ ಬಂದು ಕೂತಿದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು. ನಮ್ಮ ಹಳೆ ಆಫೀಸ್ ಹತ್ರ ಹೋಗ್ಬೇಕಿತ್ತು. ಹಳೆ ಆಫೀಸ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊ ಬಂದೆ. ಅವರು ಸ್ವಲ್ಪ ರೀಜೈನ್ ಆಗು ಅಂತ ಹೇಳ್ತಾವ್ರೆ, ನಮ್ಮ ಹತ್ರನೇ ಕೆಲ್ಸಕ್ಕೆ ಬಂದ್ಬಿಡು ಅಂತ. ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಲ್ಲೋಗಿ ಮಾತಾಡ್ಕೊಂಡು ಬಂದೆ. ಅಲ್ಲೇ 1-2 ಅವರ್ ಆಯಿತು. ಸೀದಾ ಅಲ್ಲಿಂದ ಬಾಡಿಗೆ ಬಿತ್ತು. ಅಲ್ಲಿಂದ RR ನಗರದಿಂದ ಹತ್ತಿಗುಪ್ಪೆಯಿಂದ ಮೆಜೆಸ್ಟಿಕ್ಕು ಬಂದು ಕೂತ್ಕೊಂಡಿದ್ದೀನಿ. ಇಲ್ಲೆಲ್ಲ ಬರೀ ಆ ಸೈಡ್ ಈ ಸೈಡೇ ಬೀಳ್ತೈತೆ. ಆ್ಯಕ್ಚುಲಿ ಏನಂದರೆ, ನಾನು ಆ ಕೆಲ್ಸಕ್ಕೆ ಹೋಗ್ಬೇಕು. ನೋಡೋಣ, ಆ ಕೆಲ್ಸಕ್ಕೆ ಏನಾದ್ರು ಹೋದ್ರೆ ಅದು ಬಂದು ನೀವೆಲ್ಲರೂ ನೋಡಿರ್ತೀರ. ನಂದು ಹಳೆ ಗಾಡಿ ಇತ್ತು, ಬೊಲೆರೋ ಗಜ ಅಂತ. ಆ ಗಜನೇ ಮತ್ತೆ ಬರ್ತಾರದು. ನೋಡಬೇಕು ಏನು ಕತೆ ಏನು ಅಂತ. ಅದೇನಾರು ಆ ಕೆಲಸ ಏನಾದ್ರು ಸಿಕ್ಬಿಟ್ರೆ ಚಾಲೆಂಜ್ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕು ಗೊತ್ತಾಯ್ತಲ್ಲ. ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ. ಬನ್ನಿ ನೋಡೋಣ ಹೆಂಗೆ ಏನು ಎತ್ತ, ಯಾವ್ದು ಮಾಡ್ತೀನಿ ಯಾವ್ದು ಬಿಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ನೋಡೋಣ ಮುಂದೆ. ನಾಳೆ ಸೋಮವಾರ ಹೋಗ್ಬೇಕು. ನಾಳೆವರೆಗೂ ಟೈಮ್ ಐತೆ. ಏನು ಡಿಸೈಡ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ಇನ್ನೂ ಅವ್ರಿಗೆ ಹೇಳಿಲ್ಲ ಬರ್ತೀನಿ ಬರಲ್ವಾ ಏನು ಅಂತ ಇನ್ನೂ ಹೇಳಿಲ್ಲ. ಆಯಿತು ಅಂತ ಹೇಳಿದ್ದೀನಿ. ನೋಡೋಣ ಏನು ಕತೆ ಏನು ಅಂತ. ಇವತ್ತು ಅರ್ನಿಂಗ್ಸ್ ಮಾಡ್ತೀನಿ. ಅರ್ಧ ಆಗ್ಬಿಟ್ಟೈತೆ ಆಲ್ರೆಡಿ, ಇನ್ನೂ ಅರ್ಧ ಐತೆ. ನೋಡೋಣ ಆಗುತ್ತಾ ಇಲ್ವಾ ಅಂತ. ನೋಡ್ಬೋದು 11:22 ಇದು ಟೈಮ್. ನಮ್ಮ ಹುಡುಗ ಬರ್ತೀನಿ ಅಂತಿಲ್ಲ. ಇಲ್ಲೇ ಬಂದ ನೋಡ್ರಿ, ಇವನೇ ಕಳ್ಳನ್ ಮಗ ನೋಡ್ರಿ, ಹೆಂಗಿದ ನೋಡ್ರಿ, ಮಸ್ತಾಗಿಲ್ವಾ? ತುಂಬಾ ಹೊಟ್ಟೆ ಸಿತಾಯ್ತು. ನೋಡ್ರಿ ಇಲ್ಲಿ ಕುಷ್ಕ ಕಬಾಬ್ ಸಿಗ್ತೈತೆ. ಅದಕ್ಕೋಸ್ಕರ ಗಾಡಿ ಎಲ್ಲ ಸೈಡ್ ಹಾಕ್ಬಿಟ್ಟು ಕತ್ರಿಗುಪ್ಪೆ ಫ್ಲೇವರ್ ಮೇಲೆ ಬಂದು ನಿಂತಿದೀವಿ. ನೋಡ್ಬೋದು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀವಿ ನೋಡ್ರಿ. ನಮ್ಮ ಹುಡುಗ ಮಸ್ತ್ ನೋಡ್ರಿ. ಏನೋ
ನೋಡಿ ನಮ್ಮ ಹುಡುಗಂಗೆ ಎಷ್ಟು ಮುದ್ದಾಗಿ ತಿನ್ನಿಸ್ತಾ ಇದ್ದೀನಿ ನಾನು. ಎತ್ಕೊಳ್ಳೋ ಫ್ರೆಂಡ್ಸ್, ಕಬಾಬ್ ತಿಂತೀರಾ? ಒಂದು ವಾರ ಆಗಿತ್ತು ಕಬಾಬ್ ತಿನ್ನೋದಕ್ಕೆ, ಕಬಾಬ್ ತಿಂತಾ ಇದ್ದೀನಿ. ಹೋಗ್ಬಿಟ್ಟಿರಂಗೈತೆ ನಾವು ಕಬಾಬಿಗೆ, ವಾಸನೆ ಗೊತ್ತಾಯ್ತು. ಬೆಂದೇ ಇಲ್ಲ, ಅರ್ಧ ಗಂಟೆ ಬೇಯಿಸೋರೆ, ಬೆಂದೇ ಇಲ್ಲ. ಏನ್ ಮಾಡೋಣ, ಇಷ್ಟಾದ್ಮೇಲೆ ಬೇಯೋದೇ ಇಲ್ಲ. ಫ್ರೆಂಡ್ಸ್ ನೋಡ್ರಿ, ಇವನ್ನ ಎಲ್ಲಾರು ಆಟ ಗಿಟ್ಟ ಓಡಿಸ್ಕೊ ಬರ್ತಾ ಇದ್ರೆ ಯಾರೋ ಇವ್ನ ಆಟ ಹತ್ಬೇಡ್ರಿ. ನೋಡ್ರಿ ಹೆಂಗೋ, ನೋಡ್ರಿ ಅವನು ಆಟದಲ್ಲಿ ರಾಜ. ಇವನು ಒಳ್ಳೊಳ್ಳೆ ಬಾಡಿಗೆ ಹಿಡಿತಾನೆ, ಒಳ್ಳೊಳ್ಳೆ ಬಾಡಿಗೆ ಹಿಡಿದು ಒಳ್ಳೊಳ್ಳೆ ದುಡ್ಡು ಮಾಡ್ತಾನೆ. ಅದಕ್ಕೆ ಇವ್ನು ಹಾಕೊಂಡ್ಬಿಡಿ, ಇನ್ನು ಒಳ್ಳೆ ದುಡ್ಡು ಮಾಡೋಣ ಅಂತ. 3 ದಿವಸದಿಂದ ಹಿಡಿಯಕ್ ಆಗಿಲ್ವಲ್ಲ, ಒಂದೂವರೆ ಸಾವಿರ 3 ಸಾವಿರ ಹಿಡಿಯಕ್ ಆಗಿಲ್ವಲ್ಲ, ಅದಕ್ಕೆ ಇವನ ಹತ್ರ ಟ್ರೈನಿಂಗ್ ತಗೊಳೋಣ ಅಂತ ಬಂದಿದ್ದೀನಿ. ಇವಾಗ ಹಿಡಿಸ್ತೀನಿ ಬಾ ಅಂದ. ಇವಾಗ ನೋಡ್ರೆ ಬಾಡಿಗೆ ಬೀಳ್ತಲ್ಲ, ಮನೆ ಹೋಗೋಣ ಅಂತಾನೆ. ನೋಡ್ರಿ ಹಿಂಗೆ ಕತ್ತೆ ಇವಂದು. ಕರೆಕ್ಟಾಗಿ ಕತ್ರಗುಪ್ಪೆನ ಇದು. ಕತ್ರಗುಪ್ಪೆ KTM ಶೋರೂಮ್ ಮನೆ ಇತ್ತು. KTM ಶೋರೂಮ್ ಮುಂದೆ ಇದೀವಿ. ಕಬಾಬ್ ತಿಂತಾ ಇದೀನಿ, ಅಲ್ಲಿ ಉಳ್ಕೊಳಾಕ್ಬಿಟ್ಟಿದೆ ಅಂತ ಇದೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಇವಾಗ ಅವ್ರಿಗೆ 1 kg ಕಬಾಬ್ ಕೊಡಿಸ್ತೀನಿ. ಭಾನುವಾರ ಫಿಕ್ಸ್ ಮಾಡ್ತೀನಿ. ಭಾನುವಾರ ಫಿಕ್ಸ್ ಮಾಡಿ ಇಷ್ಟು ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿ ಇಡ್ತೀರಾ, ಇವಾಗ 89 ಸಬ್ಸ್ಕ್ರೈಬರ್ ಇದ್ದಾರೆ. ಇವಾಗಿಂದ ಯಾರ್ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ಇಡ್ತೀರಾ ಅವರಿಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಇಡ್ತೀರಾ ಅಷ್ಟು ಜನಕ್ಕೂ ನಮ್ಮ ಮೂಡ್ಲುಪಳ್ಳಿ ಹತ್ರ ಮಂಗಳೂರು ಕಬಾಬ್ ಇದೆ. ಮಂಗಳೂರು ಕಬಾಬ್ ಕರ್ಕೊಂಡು 1 kg ಕಬಾಬ್ ಕೊಡಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಬಾಬ್ಗೋಸ್ಕರ ಅಂತ ಮಾಡಬೇಡಿ, ನನಗೋಸ್ಕರ ಮಾಡಿ. ವಾ ನೋಡ್ರಿ, ಕಬಾಬ್ ಕೊಡ್ರು ತಿನ್ನಲ್ಲ. ಅವನು ಗುಡ್ಡಪ್ಪ, ಅವನು ಎಂಜಿಲ್ ತಿನ್ನಂಗಿಲ್ವಂತೆ. ನನಗೊಂದು ಡೌಟು, ಅವನು ನಮ್ಮ ಎಂಜಿಲ್ ತಿನ್ನಲ್ಲ ಅಂತಾನೆ. ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಎಂಜಿಲ್ ತಿನ್ನಲ್ಲ ಅಂತ ಒಂದು ಡೌಟ್ ಇದೆ ನಮ್ಗೆ. ಯಾವ ಗುಡ್ಡಪ್ಪದಿರಿದ್ರೆ ಕಮೆಂಟ್ ಮಾಡ್ಬಿಡಿ, ಹೇಳ್ರಿ ಏನಕ್ಕೋಸ್ಕರ ಅಂತ. ಇವನಂತ ಹೇಳ್ತಲ್ಲ, ನೀವಾದ್ರೂ ಹೇಳ್ರಿ. ಫ್ರೆಂಡ್ಸ್, ಇಲ್ಲಿ ಬಂದು ಕೂತ್ಕೊಂಡೆ ಊಟ ಮಾಡಿದ್ವಿ. ಯಾಕೋ ಇವಾಗ ಬಾಡಿಗೆ ಸಿಗಕ್ ಆಗ್ತಾ ಇಲ್ಲ ಈ ಸೈಡು. ಇಲ್ಲಿಂದ ಸುಮ್ಮನೆ ನಾವು ಕರೆಕ್ಟಾಗಿ ನಾವು ಇರೋ ಜಾಗದಿಂದ ಮೆಜೆಸ್ಟಿಕ್ ಒಂದು 15 ಕಿಲೋಮೀಟರ್ ಐತೆ. ಸುಮ್ಮನೆ 15 ಕಿಲೋಮೀಟರ್ ಖಾಲಿ ಹೋಗ್ಬೇಕು, ಬೀಳ್ತಾನೆ ಇಲ್ಲ ಈ ಸೈಡು. ಅದಕ್ಕೆ ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ, ಇವ್ ನಮ್ಮ ಹುಡುಗನ ಮನೆ ಇಲ್ಲೇ ಇರೋದು. ಅದಕ್ಕೆ ಹೋಗ್ಬಿಟ್ಟು ಅವನ ಮನೇಲಿ ಮಲ್ಕೊಂಡು ಇವತ್ತಿನ ಬ್ಲಾಗ್ ಮುಗಿಸಿ ಬೆಳಿಗ್ಗೆ 3:30 ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇನ್ಮೇಲಿಂದ ಟೈಮಿಂಗ್ಸ್ ಚೇಂಜ್ ಮಾಡ್ತಾ ಇದೀನಿ ಫ್ರೆಂಡ್ಸ್. 4:30 ಹೊಡಿತೀನಿ. 2 ಟೈಮ್ಸ್ ಹೊಡಿಯೋಣ ಅಂತ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಹೇಳ್ತಾರದು, ವಿಡಿಯೋ ನೋಡ್ಬಿಟ್ಟು ಎಲ್ಲ ಹೇಳ್ತಾರದು, ಹಿಂಗೆಲ್ಲ ಹೊಡೆದ್ರೆ ನೀನು 3,000 ಅಚೀವ್ ಮಾಡೋಕ್ಕಾಗಲ್ಲ. ನೀನು ಬೆಳಿಗ್ಗೆ 4:30 2 ಗಂಟೆ 1 ಗಂಟೆವರೆಗೂ ಹೊಡೆದು ತಿರ್ಗಾ ಒಂದು 2 ಅವರ್ ರೆಸ್ಟ್ ಮಾಡಿ ತಿರ್ಗಾ ಒಂದು 3 ಗಂಟೆಯಿಂದ 10 ಗಂಟೆವರೆಗೂ ಮಾಡಿದ್ರೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾವ್ರೆ. ನಾನು ಫಸ್ಟ್ ನನ್ನ ಹಳೆ ಗಾಡಿ ಇದ್ದಾಗ ನಾನು ಹಂಗೆ ಮಾಡ್ತಾ ಇದ್ದು. 10 ಗಂಟೆ 11 ಗಂಟೆ ಅಷ್ಟು 3 ಗಂಟೆ ಬೆಳಿಗ್ಗೆ 4 ಗಂಟೆ ಹೋಗಿ ಬಂದ್ಬಿಡ್ತಾ ಇದೆ. ಒಂದು
1 ಗಂಟೆ ಅಷ್ಟಲ್ಲಿ ಬಂದ್ಬಿಡ್ತಾ ಇದೆ. 1-2 ಸಾವಿರ ಮಾಡಿ. ಅದು ಅವಾಗ LPG ಗಾಡಿ ಇದ್ದಿದ್ದು, ಸಿಂಗಲ್ ರೂಮ್ ಗಾಡಿ. ಅದು ನಿಮ್ಗೆ ಗೊತ್ತು, ಯಾರ್ಯಾರು ಆಟೋ ಡ್ರೈವರ್ ನೋಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆ ಗಾಡೀಲಿ ಹಂಗ್ ಮಾಡ್ತಾ ಇದ್ವಿ. ಇವಾಗ CNG ಮಾಡ್ಲೇಬೇಕು. ಬನ್ನಿ ಅವ್ನ ರೂಮಲ್ಲಿ ಹೋಗಿ ಸಿಗೋಣ. ಅವ್ನ ರೂಮ್ ಹೆಂಗಿರುತ್ತೆ, ಹೆಂಗವನೆ. ಒಬ್ಬನೇ ಇರೋದು ನಮ್ಮ ಹುಡುಗ. ಅವನು ಇನ್ನೊಬ್ಬ ಹುಡುಗ ಅವನಂತೆ. ಅವನು ಆಟೋ ಡ್ರೈವರ್, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಅವನಂತೆ. ಅವನೆಲ್ಲ ಡ್ಯೂಟಿ ಮಾಡ್ತಾವನೆ. ಆ ಸೈಡೆಲ್ಲ ಹೋಗ್ಬಿಟ್ರೆ ಕೋರಮಂಗ್ಲ ಸೈಡೆಲ್ಲ ಒಳ್ಳೊಳ್ಳೆ ಡ್ಯೂಟಿ ಐತೆ. ಇಲ್ಲಿಂದ ಖಾಲಿ ಹೋಗ್ಬೇಕು. ಬೆಳಿಗ್ಗೆ ಎದ್ರೆ ಸಿಗುತ್ತೆ, ಬಾಡಿಗೆ ಬೀಳುತ್ತೆ. ಅದಕ್ಕೆ ಹೆಂಗೋ ಎಲ್ಲ ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆ ಹೊಡಿ ಅಂತ ಹೇಳೋರಲ್ಲ. ಅದಕ್ಕೆ ತಿಂಗಳಿಂದ ಹಂಗೆ ಮಾಡೋಣ ಅಂತ ನಾನು ಯಾವಾಗೂ ಮಾಡೋಣ ಅಂತಾನೆ ಇದ್ದೆ. ಆದ್ರೆ ಅದು ಎದೊಳಕ್ಕೆ ಆಯ್ತಾ ಇರ್ಲಿಲ್ಲ. ನೈಟ್ ಲೇಟಾಗಿ ಹೋಗಿ ಮಲಗೋದೆ 4 ಗಂಟೆ ಆಯ್ತಾಯ್ತು. ತಿರ್ಗಾ 4 ಗಂಟೆಗೆ ಎದಳು ಅಂದ್ರೆ ಎಲ್ಲಿಂದ ಎದಳ. ಅದಕ್ಕೇನೆ ಇವಾಗ ಹೋಗ್ಬಿಟ್ಟು ಅವ್ನ ರೂಮಲ್ಲೇ ಮಲಗಿ ನಾನು ಇಬ್ರು ಬೆಳಿಗ್ಗೆ ಎದ್ದು ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವಾಗ ಹೋಗ್ಬಿಟ್ಟು ಅವ್ನ ಮನೆಯಲ್ಲಿ ಮಾತಾಡೋಣ ನೋಡ್ರಿ. ಇಲ್ಲಿ ಗಾಡಿ ಹಾಕ್ಬಿಟ್ಟು ಹೋಯ್ತಾ ಇದ್ದೀವಿ. ನಮ್ಮ ಸಾಗರ್ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸಾಗರ್ ಫ್ರೆಂಡ್ಸ್ ನೋಡಿ, ಬಂದಿದ್ದೀವಿ. ಇಲ್ಲಿ ಯಾವುದೋ ಗಿಡ ಮರ ಎಲ್ಲ ಐತೆ. ಭಯ ಆಯ್ತಾಯ್ತು ನನಗೆ. ಬನ್ನಿ ಕಾಲು ತೊಳ್ಕೊಂಡು ಹೋಗೋಣ. ಪರ್ಫೆಕ್ಟಾಗಿ ಕಾಲು ತೊಳ್ಕೊಂಡು ಹೋಗ್ಬೇಕು. ಯಾರು ಮನೆಗೆ ಹೋದ್ರೂ ಫಸ್ಟ್ ಕಾಲು ತೊಳಿಬೇಕು. ನಾನು ಬೇರೆ ಚಪ್ಪಲಿ ಹಾಕಲ್ವಲ್ಲ, ಚೆನ್ನಾಗಿ ಕಾಲು ಗಲೀಜಾಗ್ಬಿಟ್ಟೈತೆ. ಆಗ್ತಾಯಿಲ್ಲ ನನ್ನ ಚಪ್ಪಲಿ, ಫುಲ್ಲು ಕಾಲು ಗಲೀಜಾಗ್ಬಿಟ್ಟೈತೆ. ಅದಕ್ಕೋಸ್ಕರ ತೊಳ್ಕೊಂಡು ಹೋಗ್ಬೇಕು. ಫುಲ್ ಗಲೀಜಾಗ್ಬಿಟ್ಟೈತೆ ನೋಡಿ. ಹೆಂಗೈತೆ ಫುಲ್ ವಾತಾವರಣ. ಬರೀ ಗಿಡ ಮರಗಳೈತೆ ಇಲ್ಲಿ. ಯಾವುದೋ ಪೈಪೆಲ್ಲ ಐತೆ. ತುಂಬ ಭಯ ಐತೈತೆ ಫ್ರೆಂಡ್ಸ್ ನನಗಂತೂ. ನೋಡ್ರಿ ಹೆಂಗವನೆ. ಇಲ್ಲಿ ನಾಡು, ಇಲ್ಲಿ ಕಾಡು. ಹೆಂಗೆ ನೋಡ್ರಿ ಪರ್ಫಾರಾಗೆ. ನೋಡ್ರಿ ಬ್ಯಾಚುಲರ್ ಮನೆ. ಒಂದು ಮಂಚ ಇಲ್ಲ, ಒಂದು ಸೋಫಾ ಇಲ್ಲ, ಏನಿಲ್ಲ. ಇಲ್ಲಿ ದೇವರು ಮಾತ್ರ ಇದ್ದೇ. ಸಿದ್ದಪ್ಪಾಜಿ ಮಂಡ್ಯದ ಸಿದ್ದಪ್ಪಾಜಿಯವರು. ನೋಡಿ ಕೃಷ್ಣಪ್ಪ ಇದೆ, ಕೃಷ್ಣಪ್ಪ. ಬ್ಯಾಚುಲರ್ ರೂಮ್ ವಿಲ್ ಬಿ ಲೈಕ್ ದಿಸ್ ಬ್ರೋ. ಎಷ್ಟು ವರ್ಷ ಆಯ್ತಾ ನಿನಗೆ ಇಲ್ಲಿ ಬಂದು? ಈ ಮನೆಗೆ 6,000 ರೂಪಾಯಿ ಅಂತ. ಓ, ಇವತ್ತು ಹಾಸಿಗೆ ಇಲ್ಲ, ನೆಲದ ಮೇಲೆ ಮಲಗಬೇಕು ಫ್ರೆಂಡ್ಸ್. ನೋಡ್ರಿ ಬ್ಯಾಚುಲರ್ ರೂಮಲ್ಲಿ ಏನಿರುತ್ತೋ ಇಲ್ಲೋ ಇದಿರುತ್ತೋ. ಎಷ್ಟು kg ಇದು? 10 kg. ಸುಮ್ಮನೆ ಅಲ್ಲಾಡಿಸ್ಬಿಡ್ತೀನಿ ಇದನ್ನು. ಸುಮ್ಮನೆ ಅಲ್ಲಾಡಿಸ್ಬಿಡ್ತೀನಿ. ನೋಡ್ರಿ ಏನೈತೆ. ವಾವ್. ನನ್ನ ರೂಮಲ್ಲೂ ನಮ್ಮ ಮನೆಯಲ್ಲೂ ನನಗೆ ಕೆಲವಲ್ಲ ಇದನ್ನ. ನೋಡ್ರಿ ಹಿಂಗಿದೆ. ಈಗ ದೇವ್ರದೆಲ್ಲ ಇಟ್ಬಿಟ್ಟಿದ್ಯಾ? ಅವನ್ನ ಗುಡ್ಡಪ್ಪ ಅನ್ನಲ್ಲ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಇದೆಲ್ಲ ಇಕ್ಕಿರೋದೇನೋ. ಗುಡ್ಡಪ್ಪ ಪೂಜೆ ಎಲ್ಲ ಮಾಡ್ತಾನೆ ಪರ್ಫೆಕ್ಟಾಗಿ. ಬ್ಯಾಚುಲರ್ ಆಗಿದ್ರೂ ಪರ್ಫೆಕ್ಟಾಗಿ ಪೂಜೆ ಗೀಜೆ ಎಲ್ಲ ಮಾಡ್ತಾನೆ ಮಸ್ತಾಗಿ. ನೋಡ್ರಿ ಇದನ್ನು ಮಾತ್ರ ಪರ್ಫೆಕ್ಟಾಗಿ ಇಟ್ಕೊಂಡ್ಬಿಟ್ಟಾನೆ. ಪರ್ಫೆಕ್ಟಾಗಿ ಐತೆ. ಅವನು ನೈಸ್ ಬೈಲಿ ಬರೀಲಿ. ಅವ್ನು ನೋಡ್ರಿ ನೈಸ್ ಕೂದಲು, ಅದಕ್ಕೆ ಅವ್ನು ಇಕ್ಕೊಂಬಿಡೋನು. ಇನ್ನೂ ಹಿಂಗೆ ಕತ್ತಿ ಆಗ್ಬಿಡ್ತಾನೆ. ಬಂದಿದ್ದೀವಿ ಪರ್ಫೆಕ್ಟಾಗಿ. ಓ ಇವಾಗ ಆಯ್ತು ನೋಡ್ರಿ, ಫುಲ್ ಲೈಟು. ಇಲ್ಲೆಲ್ಲ ಕಾಡಿದು. ಈ ಕಡೆ ಕಾಡು. ಪೈಪು ಗೀಪೆಲ್ಲ ಐತೆ ಇಲ್ಲಿ. ಏನೇನೋ ಐತೆ. ಕೆಮಿಕಲ್ ಫ್ಯಾಕ್ಟ್ರಿ. ಓ ಇದು ಪೈಪಲ್ಲ ಇದು ಫ್ಲವರ್ ಫ್ಯಾಕ್ಟ್ರಿ ಏನೋ ಇದು. ನಾನು ಇದನ್ನು ನೋಡ್ಬಿಟ್ಟು ಪೈಪ್ ಅಂದ್ಕೊಂಡೆ.
10 ವರ್ಷ ಅಲ್ಲಿ ಸಾಕಾಗೋಯ್ತು. ಡೈಲಿ ನಮ್ಮ ಮನೇಲಿ 5 ಫ್ಲೋರ್ ಹತ್ತುತ್ತಾ ಇದೆ, ಇಲ್ಲಿ 4 ಫ್ಲೋರ್ ಹತ್ತಿಸಿದ್ದಾನೆ. ಚೆನ್ನಾಗೈತೆ. ಆದರೆ ಮಳೆ ಬಂದರೆ ಮಸ್ತಾಗಿರುತ್ತೆ ಇಲ್ಲಿ. ಮಸ್ತಾಗಿ ಗ್ರೀನರಿ ಎಲ್ಲ ಇದೆ ಇಲ್ಲಿ ಪರ್ಫೆಕ್ಟಾಗಿ. ಹಿಂಗೆ ಒಳ್ಳೆ ವಾತಾವರಣ, ಹಿಂಗೆ ಕೆಟ್ಟ ವಾತಾವರಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಿಮಗೆ ಇವಾಗ ನಾನು ಎಷ್ಟು ಮಾಡಿದ್ದೀನಿ ಏನು ಅಂತ ತೋರಿಸಿ ಮಲ್ಕೊತೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದೇಳಬೇಕು. ಬನ್ನಿ ನೋಡ್ಬೋದು ಟರ್ನಿಂಗ್ಸ್ ಎಷ್ಟಾಗಿದೆ ಅಂತ. ಬರೀ ಊಬರಲ್ಲೇ ಹೊಡೆದಿರೋದು ನೋಡಿದ್ರೆ ಫುಲ್ ಖುಷಿಯಾಗೋಯ್ತೀರ. ಇವತ್ತಾದರೂ ಟಾರ್ಗೆಟ್ ರೀಚ್ ಮಾಡಿಲ್ಲ ಏನು ಅಂತ ನೋಡಿ. ಎಷ್ಟಾಗೈತೆ, 1490 ರೂಪಾಯಿ 66 ಪೈಸೆ ಆಗಿದೆ ಅಷ್ಟೇ. ರಾತ್ರಿ ತೋರಿಸ್ತೀನಿ ನೋಡಿ. ರಾತ್ರಿ ಅದಂತೂ ಇನ್ನೂ ಖುಷಿಯಾಗೋಯ್ತೀರ. 0 ರ್ಯಾಪಿಡೋದಲ್ಲಿ ಹೊಡೆದೇ ಇಲ್ಲ. ಆದರೂ ಇವತ್ತು ಟಾರ್ಗೆಟ್ ಎಷ್ಟು ಗೊತ್ತಾ? 1,500 ಊಬರ ಹೊಡೆದಿದ್ದೀನಿ, 400 ರೂಪಾಯಿ ಕೈ ಒಳಗೆ ಹೊಡೆದಿದ್ದೀನಿ ಅಷ್ಟೇ. 1900 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಅಷ್ಟೇ. ಅದಕ್ಕೆ ಇವತ್ತು ಬ್ಲಾಗ್ ಇಲ್ಲಿ ಎಂಡ್ ಮಾಡಿ, ನಾಳೆ ಬೆಳಗ್ಗೆನೆ 4 ಗಂಟೆ 3 ಗಂಟೆಗೆ ಹೋಗಿ ಹೊಡಿತೀನಿ. ಇಷ್ಟು ದಿವಸ ಆಯ್ತಾ ಇರಲಿಲ್ಲ. ನಾಳೆಯಿಂದಾದ್ರೂ ಆಗುತ್ತಾ? ಎಲ್ಲರೂ ಬೆಳಗಿನ ಜಾವ ಹೋಗು, ಆಮೇಲೆ ಮಧ್ಯಾಹ್ನ ಹೋಗಿ ಶಿಫ್ಟ್ ಮಾಡ್ಕೊ ಅಂತ ಹೇಳೋರೆ. ನೋಡೋಣ ಆಗುತ್ತಾ ಇಲ್ವಾ ಅಂತ ನೋಡೋಣ. ಬಾಯ್. ಬೆಳಿಗ್ಗೆ ಮಲ್ಕೊಡ್ರಿ.